ನಾನು ತುಂಬ ಕಡೆ ನಮ್ಮ ಒಂದು ಕೌಂಟಿಗೆ ಬರುವಂತಹ ತುಂಬ ಮಕ್ಕಳನ್ನ ನೋಡಿದ್ದೀನಿ. ಲೈಕ್ ಒಂದು ಆರ್ಫನೇಜಿಂದ ಗೌರ್ಮೆಂಟ್ ಸ್ಕೂಲು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ ಮಕ್ಕಳನ್ನ. ಬಟ್ ದೀಸ್ ಡೇಸ್ ಐ ಆಮ್ ಸೀಯಿಂಗ್ ಅ ವೆರಿ 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 ಡಿಫ್ರೆಂಟ್ ಪ್ಯಾಟರ್ನು. ಅದೇನಪ್ಪ ಅಂತ ಹೇಳಿದ್ರೆ, ಮಕ್ಕಳಲ್ಲಿರುವಂಥ ಒಂದು ಆ ಡೆವಲಪ್ಮೆಂಟು, ದ ವೇ ವಿ ಹ್ಯಾಡ್ ಲೀವ್ಡ್ ಅವರ್ ಲೈಫ್, ಈಗಿನ ಮಕ್ಕಳಿಗೆ ದಟ್ ಈಸ್ ಬಿಕಮಿಂಗ್ ಮೋರ್ ಚಾಲೆಂಜಿಂಗ್ ಟು ಅಡಾಪ್ಟ್ ದ ಪ್ರೆಸೆಂಟ್ ಲೈಫ್ ಸ್ಟೈಲು ಇದೆಲ್ಲ. ಸೊ ಇದ್ರ ಬಗ್ಗೆ ನಾನು ತುಂಬ ಡೀಟೇಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನೊಂದು ಸ್ಪೆಷಲ್ ಜಾಗದಲ್ಲಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾನು ಮೈಸೂರಲ್ಲಿ ದೇವ್ಧನ್ ಫೌಂಡೇಶನ್ ಅಂತ ಒಂದು ಸ್ಪೆಷಲ್ ಪ್ಲೇಸಲ್ಲಿದ್ದೀನಿ. ಯಾಕೆ ಇಲ್ಲಿ ಬಂದೆ ಅಂತ ಹೇಳಿದ್ರೆ, ಐ ವಾಂಟೆಡ್ ಟು ಕೊಲಾಬ್ರೇಟ್ ವಿತ್ ದೆಮ್. ನಾನು ಈಗ ನನ್ನ ಮಗನ ಒಂದು ಹೋಮ್ ಸ್ಕೂಲಿಂಗಲ್ಲಿ ಟ್ರೈನಪ್ ಮಾಡ್ತಾಯಿದ್ದೀನಿ. ಅದೇ ಥರ ಬೇರೆ ಬೇರೆ ಮಕ್ಕಳದು ಒಂದು ಬಂದಿಲ್ಲಿ ಅವ್ರನ್ನ ಅಡ್ಮೈರ್ ಮಾಡ್ತಾಯಿದ್ದೀನಿ, ಯಾವ ಥರ ಅವ್ರು ಕೋಚ್ ಮಾಡ್ತಾಯಿದ್ದಾರೆ ಅಂತ. ಸೊ ಇದೆಲ್ಲ ಅವ್ರ ಕೈಯಿಂದನೇ ಜಾಸ್ತಿ ನಾನು ಡೀಟೇಲ್ಸ್ ತಗೊಳ್ತೀನಿ. ಬನ್ನಿ ನಮ್ಮ ಈ ಒಂದು ಬ್ಯೂಟಿಫುಲ್ ಪಾಡ್ಕಾಸ್ಟು ಸ್ಟಾರ್ಟ್ ಮಾಡುವ. ವೆಲ್ಕಮ್ ಟು ದ ಪಾಡ್ಕಾಸ್ಟ್, ಸ್ಪೆಷಲ್ ಪಾಡ್ಕಾಸ್ಟ್. ನಮಸ್ತೆ. 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 ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಕೊಡಗವರು ಮೈಸೂರಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ತುಂಬ ಚೆನ್ನಾಗಿರುವಂಥ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ. ಧನ್ಯ ಉತ್ತಪ್ಪ ಆ್ಯಂಡ್ ನಮ್ಮ ದೇವಯ್ಯಣ್ಣ. ಐ ಆಮ್ ವೆರಿ ಹ್ಯಾಪಿ. ಮಾತಾಡಿ ತುಂಬ ಖುಷಿ ಆಗಿತ್ತು. ಈಗ ನಮ್ಮ ಒಂದು ಆಡಿಯನ್ಸಿಗೆ ಕೆಲವು ವಿಚಾರಗಳನ್ನ ನಾನು ನಿಮಗೆ ಕೇಳ್ತೀನಿ. ಹೌ ಡು ಯು ಫೀಲ್ ರನ್ನಿಂಗ್ ದ ಎಂಟೈರ್ ಥಿಂಗ್? ಇಬ್ಬರು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಯು ಹ್ಯಾವ್ ಬಿನ್ ವಿತ್ ದೇವ್ಧನ್ ಲೈಕ್ ಎಷ್ಟೋ ವರ್ಷದಿಂದ. ಜಸ್ಟ್ ವಾಂಟೆಡ್ ಟು ಆಸ್ಕ್ ಯು ಲೈಕ್ ಹೌ ಸ್ಪೆಷಲ್ ಡು ಯು ಫೀಲ್ ಡೂಯಿಂಗ್ ದಿಸ್ ಇನ್ ಯುವರ್ ಲೈಫ್ ಅಂತ. ಐ ವಿಲ್ ಸ್ಟಾರ್ಟ್ ವಿತ್ ದೇವ್ಧನ್ ಫೌಂಡೇಶನ್ ನನಗೆ ತುಂಬ ಒಂದು ಸ್ಪೆಷಲ್ ನನ್ನ ಇದ್ರ ಜರ್ನಿಯಲ್ಲಿ. ಆ್ಯಕ್ಚುಲಿ ನಾನು ಒಬ್ಬರು ನಾರ್ಮಲ್ ಸ್ಕೂಲ್ ಟೀಚರ್ ಆಗಿದ್ದೆ ಬಿಫೋರ್ ಕೊಡಗಿನಲ್ಲಿ. ಸೊ ಅದಾದಮೇಲೆ ನಾವು ಮೈಸೂರಿಗೆ ಶಿಫ್ಟ್ ಆಗಿದ್ದೆವು. ಸೊ ಅಲ್ಲಿ ನನಗೆ ಏನಾಯಿತು ಅಂದರೆ, ಒಂದು ಸ್ಕೂಲ್ಗೆ ಜಾಯ್ನ್ ಆದೆ, ಸ್ಪೆಷಲ್ ಸ್ಕೂಲ್, ಬ್ಯೂಟಿಫುಲ್ ಗೇಟ್ ಸ್ಪೆಷಲ್ ಸ್ಕೂಲ್ ಅಂತ. ಸೊ ಆವಾಗ ನನಗೆ ಫಸ್ಟ್ ಟೈಮ್ ನನಗೆ ಲೈಫಲ್ಲಿ ಸ್ಪೆಷಲ್ ಮಕ್ಕಳು ಇರ್ತಾರೆ ಅಂತ ಗೊತ್ತಾಗಿದ್ದು ಅಲ್ಲಿಗೆ ಜಾಯ್ನ್ ಆದಮೇಲೆ. ಸೊ ಅದಾದಮೇಲೆ ಅಲ್ಲಿ ನಾನೊಂದು 8 ವರ್ಷ ಕೆಲಸ ಮಾಡ್ತಾ ಇದ್ದೆ. ಮಾಡುವಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಯಿತು, ನಮ್ಮ ಕಮ್ಯುನಿಟಿನಲ್ಲೂ ತುಂಬ ಅವೇರ್ನೆಸ್ ಕಡಿಮೆ ಇದೆ ಈ ಮಕ್ಕಳ ಬಗ್ಗೆ ಅಂತ. ಸೊ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ನಾವೇ ಒಂದು ಸಂಸ್ಥೆ ನಡೆಸುವ ಅಂತ ಹೇಳಿ ನಾವು ದೇವ್ಧನ್ ಫೌಂಡೇಶನ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಎಸ್. ಸೊ ದೇವ್ಧನ್, ಓಕೆ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್. ಯಾಕೆ ಅಂತ ಹೇಳಿದ್ರೆ, ಇಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ. ಆಯಿತು, ಈಗ ನಾವು ದೇವಯ್ಯಣ್ಣನ ಕೇಳುವ. ನೋಡಿ, ದೇವ್ ಧನ್ಯ ಅಂತ ಇದೆಯಲ್ಲ, ಸೊ ದೇವ್ಧನ್. ಓಕೆ, ಯಾ ಹೇಳಿ. ಸೊ ನಮಗೆ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ಲಿ ಒಂದು ಸಂಸ್ಥೆನ ನಡೆಸೋದಕ್ಕೆ ಅಂತ ಹೇಳಿದ್ರೆ, ಟು ಬಿ ವೆರಿ ಫ್ರ್ಯಾಂಕ್, ನಾನು ಐ ಆಮ್ ಅ ಸೈಕಾಲಜಿಸ್ಟ್, ಅದರಲ್ಲೂ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್. ಸೊ ಈ ಥರ ಮಕ್ಕಳಿದ ಪೇರೆಂಟ್ಸ್ ಏನಿದ್ದಾರೆ ಅವರಿಗೆ ಆ್ಯಕ್ಚುಲಿ ತುಂಬ ಅವೇರ್ನೆಸ್ ಬೇಕಾಗುತ್ತೆ. ಹಾಗೂ ಈ ಥರ ಮಕ್ಕಳಲ್ಲಿ ಯಾವ ಥರ ಒಂದು ಪರಿವರ್ತನೆ ತರಬಹುದು ಅನ್ನೋಂಥದ್ದನ್ನು ನಾವು ನಮ್ಮ ಸ್ಟಡಿ ಡೇಸಲ್ಲಿ ಓದಿದ್ವಿ. ಬಟ್ ಯಾವಾಗ ನಾನು ಆ್ಯಸ್ ಧನ್ಯ ಮ್ಯಾಮ್ ಕ್ಲಾಸ್ಮೇಟ್ಸ್ ಆಗಿ 3rd ಸ್ಟ್ಯಾಂಡರ್ಡಿಂದನೇ ಕ್ಲಾಸ್ಮೇಟ್ಸ್ ಆಗಿರೋದ್ರಿಂದ, ಸೊ ವಿ ಹ್ಯಾಡ್ ದಟ್ ಬಾಂಡಿಂಗ್ ಟುಗೆದರ್. ಸೊ ಅವರು ಒಂದು ಸ್ಪೆಷಲ್ ಎಜುಕೇಷನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ, ಸೊ ಶಿ ಆಪ್ಟೆಡ್ ಮೀ ಆಸ್ ಅ ಕೌನ್ಸಿಲರ್ ಫಾರ್ ದ ಫೌಂಡೇಶನ್. ಸೊ ಹಾಗಾಗಿ ನನಗೂ ಓಕೆ ಮಾಡಬಹುದು ಅಂತ ಒಂದು ಆಸಕ್ತಿ ಬಂದು, ಈ ಥರ ಮಕ್ಕಳಲ್ಲಿ ಏನಾದರೂ ಒಂದು ಚೇಂಜಸ್ ತರಬೇಕು ಅಂತ ಹೇಳೋ ಒಂದು ಉದ್ದೇಶ ನಿಟ್ಟಿನಲ್ಲಿನೇ ಈ ಫೌಂಡೇಶನ್ ಸ್ಟಾರ್ಟ್ ಆಗಿರೋದು ಅಂತ ಹೇಳಕ್ಕೆ ಬಯಸ್ತೇನೆ. ವಾವ್, ವೆರಿ ನೈಸ್. ನೋಡಿ, ಇಬ್ರು ಫ್ರೆಂಡ್ಸು ಈ ಥರ ಒಂದು ಮಿಷನಲ್ಲಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಇಂಡಿಯಾ ನೀಡ್ಸ್ ಇಟ್, ವರ್ಲ್ಡ್ ನೀಡ್ಸ್ ಇಟ್ ನೌ. ಯಾ, ಸೊ ಲೆಟ್ ಮಿ ಕಮ್ ಟು ಧನ್ಯ ಮಮ್ಮ. ಈಸ್ ಮೈ ಆ್ಯಕ್ಚುಲಿ ಮಮ್ಮ, ಬ್ರದರ್ಸ್ ವೈಫು. ಈಗ ನೀವು ಇಷ್ಟೊಂದು ಮ್ಯಾಜಿಕ್ ಮಾಡ್ತಾ ಇದ್ದೀರಾ. ಸೊ ಐ ವಿಲ್ ಗೋ ವೆರಿ ಡಿಟೇಲಿಂಗ್ ಇನ್ ಯಾವ ಥರದ್ದು ನಿಮ್ಮ ಸರ್ವೀಸು, ಯಾವ ಥರ ಫೋಕಸ್ ಮಾಡ್ತಾ ಇದ್ದೀರಾ ಅಂತ. ಅದೆಲ್ಲದಕ್ಕಿಂತ ಮುಂಚೆ ಐ ವಾಂಟ್ ಯು ಟು ಶೇರ್ ಟ್ರಾನ್ಸ್ಫರ್ಮೇಷನಲ್ ಸ್ಟೋರಿ ಆಫ್ ಅ ಮದರ್. ಯಾವುದಾದ್ರೂ ಒಂದು ಸ್ಪೆಷಲ್, ನಿಮಗೆ ಹಾರ್ಟಿಗೆ ತುಂಬ ಕ್ಲೋಸ್ ಆಗಿರುವಂಥ ಒಂದು ಘಟನೆ, ಒಂದು ಸ್ಮಾಲ್ ಸ್ಟೋರಿ, ಹೌ ದಟ್ ಮೇಡ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಇನ್ ಯು, ಲೈಕ್ ಖುಷಿಯಾಗಿರುವಂಥದ್ದು. ನಾನು ಇವಾಗ ಒಂದು
3-4 ಇಯರ್ಸ್ ಬ್ಯಾಕ್ ಈ ಆರ್ಟಿಸಮ್ ಫೆಸ್ಟಿವಲ್ ಅಂತ ಒಂದು ಬ್ಯಾಂಗ್ಳೂರಲ್ಲಿ ಒಂದು ನಡೀತಾ ಇರುತ್ತೆ. ಅದು ಆಕ್ಚುಲಿ ನಂದೊಬ್ರು ಮೆಂಟರ್ ಇದ್ರು, ಪರಶುರಾಮ್ ಮೂರ್ತಿ ಅಂತ ಸರ್ ಅಂತ, ಅವ್ರು ಇವಾಗ ಇಲ್ಲ. ಸೊ ಅವರು ನನಗೆ ತುಂಬಾ ಫೋರ್ಸ್ ಮಾಡಿ ನೀವು ಆರ್ಟಿಸಮ್ ಫೆಸ್ಟಿವಲ್ಗೆ ಬರಲೇಬೇಕು ಅಂತ ಕರ್ಕೊಂಡು, ನಾನು ಅದು ಬ್ಯಾಂಗ್ಳೂರಲ್ಲಿ ಇತ್ತು, 3 days ಆಲ್ಟಿಂಗ್ ಆಗಿ ಇತ್ತು. ಸೊ ಆವಾಗ ಆವಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಯಿತು ಎಷ್ಟೊಂದು ಮಕ್ಕಳಿಗೆ ಆಪರ್ಚುನಿಟಿ ಇದೆ, ಪೇರೆಂಟ್ಸ್ ಎಷ್ಟು ತರ ಮಕ್ಕಳಿಗೆ ಕಷ್ಟಪಡ್ತಾರೆ ಅಂತ. ಸೊ ಅಲ್ಲಿ ಒಂದು ಹುಡುಗನ ಐ ಮೆಟ್ ಅ ಪೇರೆಂಟ್. ಸೊ ಅವನು ಇವಾಗ ಆರ್ಟಿಸಮ್ ಅಲ್ಲಿ ಲೈಕ್ ಈಸ್ ಅ ಮಾಡ್ಲರ್, ಲೈಕ್ ಆಲ್ ಇಂಡಿಯಾ ಫ್ಯಾಷನ್ ವೀಕ್ ಅಲ್ಲೇ ಅವನ ಹೆಸರಿದೆ. ಸೊ ಅದೆಲ್ಲ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಈ ಮಕ್ಕಳಿಗೆ ಲಾಟ್ಸ್ ಆಫ್ ಇದಿದೆ, ಮಕ್ಕಳಿಗೆ ಆಪರ್ಚುನಿಟಿ ಇದೆ ಅಂತ ನನಗೆ ಗೊತ್ತಾಯ್ತು. ಸೂಪರ್. ಇಟ್ ಇನ್ಸ್ಪೈರ್ಡ್ ಮೀ ಅ ಲಾಟ್. ಒಂದು ಚಿಕ್ಕದಾಗಿ ಒಂದು ಇನಿಷಿಯೇಟಿವ್ ತಗೊಂಡು ಅದೊಂದು ಅವ್ರು ಸಕ್ಸಸ್ ಸೆಲೆಬ್ರೇಟ್ ಮಾಡುವಾಗ ದಟ್ಸ್ ವೇರ್ ದೇ ಫೀಲ್ ವೆರಿ ಪವರ್ಫುಲ್. ಆ್ಯಂಡ್ ಐ ವಾಂಟ್ ಯು ಟು ಆಸ್ಕ್ ಸಮಥಿಂಗ್. ಸೊ ಇವಾಗ ನಿಮ್ಮ ಒಂದು ಈ ಜರ್ನಿಯಲ್ಲಿ ನೋಡಿದ್ರೆ ವಾಟ್ ಈಸ್ ದ ರೇಷಿಯೋ ಆಫ್ ಕಿಡ್ಸ್, ಈಗ ಮೊದಲಿಗೂ ಇವಾಗಕ್ಕೂ, ಈಗ ನಿಮಗೆ ಅರ್ಥ ಆಯಿತು ಆವಾಗ 4 years ಬ್ಯಾಕ್ 5 years ಬ್ಯಾಕ್ ವೆನ್ ಯು ಆರ್ ಲೈಕ್ ಈ ಥರ ಒಂದು ಇದೆ ಅಂತ ಹೇಳೋದು ಒಂದು ಗೊತ್ತಾಯಿತು ಅಂತೆಲ್ಲ ಹೇಳುವಾಗ, ನಾವು ಪ್ರೆಸೆಂಟಲ್ಲಿ ಹೌ ಬ್ಯಾಡ್ ಈಸ್ ಇಟ್ ಗೆಟಿಂಗ್ ಇನ್ ದ ಪ್ರೆಸೆಂಟ್ ವರ್ಲ್ಡ್? ಅದಾದ್ಮೇಲೆ ಆ ಫೆಸ್ಟಿವಲ್ ಆದ್ಮೇಲೆನು ಆಫ್ಟರ್ ಇಟ್ ಹ್ಯಾಸ್ ಬಿನ್ 4 years ಇವಾಗ, ಅದಾದ್ಮೇಲೂ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಇಲ್ಲಿ ಮೈಸೂರಲ್ಲಿ ಅಷ್ಟೊಂದು ಅವೇರ್ನೆಸ್ ಇಲ್ಲ, ಕೂರ್ಗಲ್ಲೂ ಇಲ್ಲ. ಸೊ ವಿ ಹ್ಯಾವ್ ಟು ನಮಗೆ ಜಾಸ್ತಿ ಜನರಿಗೆ ರೀಚ್ ಆಗಬೇಕು, ಲೈಕ್ ಅವ್ರಿಗೆ ಏನೆಲ್ಲ ಅಪರ್ಚುನಿಟೀಸ್ ಇದೆ ಇದೆಲ್ಲ ನಮಗೆ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅಂತ. ಓಕೆ, ಸೂಪರ್. ಆ್ಯಂಡ್ ಓವರ್ ಟು ದೇವಯ್ಯಣ್ಣ. ಸೊ ನಿಮ್ದು ಇವಾಗ ಇದೊಂದು ಪ್ಯಾಷನ್ ಇದೆಯಲ್ಲ, ಈಗ ನಾನು ವೆನ್ ಐ ಸ್ಪೋಕ್ ಟು ಯು ಐ ಅಂಡರ್ಸ್ಟುಡ್ ದಟ್ ಯು ಹ್ಯಾವ್ ಸೋ ಮಚ್ ಆಫ್ ಪ್ಯಾಷನ್ ಟು ಹೆಲ್ಪ್ ಅಂತ. ವಾಟ್ ಈಸ್ ದಟ್ ಎಮೋಷನಲ್ ಟ್ರಿಗರ್ where you wanted to get completely involved in this? Because see, everybody can open an international school, the schools open ಮಾಡ್ಬೋದು, buildings, so there are investors who will come and there are so many parents who want to spend, but the market what you have touched, it is a very unique market. So what is that one triggering point which impacted you to start something like this? ತುಂಬ ಒಳ್ಳೆ ಪ್ರಶ್ನೆ. ಯಾಕೆಂತಂದರೆ ಟ್ರಿಗರಿಂಗ್ ಪಾಯಿಂಟ್ ಅಂತ ಬಂದಾಗ ಒಂದು ಮನುಷ್ಯನಲ್ಲಿ ಆಡಂಥದ್ದೇ ಇಮೋಷ್ನಲ್. ಸೊ ಇಮೋಷ್ನಲಿ ನಾವಿವಾಗ ಅಟ್ ಎಂಡ್ ಆಫ್ ದಿ ಡೇ ನಾವು ನಮ್ಮನ್ನು ಕ್ವಶನ್ ಕೇಳಿದಾಗ ವೈ ಆರ್ ಯು ಲಿವಿಂಗ್ ದಿಸ್ ಎಕ್ಸಿಸ್ಟೆನ್ಸ್ ಅಂತ ಕೇಳಿದಾಗ ಒನ್ ಆನ್ಸರ್ ಇಸ್ ನೀನು ಬಿಟ್ಟು ಹೋದ್ಮೇಲೆ ನಿನ್ನನ್ನು ಏನಂತ ಹೇಳಿ ಪರಿಗಣಿಸಿ ಯೋಚನೆ ಮಾಡ್ತಾರೆ ಅನ್ನೋ ಪಾಯಿಂಟ್ ಬರುತ್ತೆ. ಸೊ ದಟ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಕಿ ಎಲ್ಲರೂ ಅವ್ರವ್ರ ಲೈಫ್ನ ಬಾಳ್ವೆಗೆನ ಅವರು ಲೀಡ್ ಮಾಡೋದಕ್ಕೆ ಅಂತ ಹೇಳಿ ಈ ಲೈಫಿಗೆ ಬಂದಿದ್ದಾರೆ ಅನ್ನೋ ನೋಷನ್ ಇಟ್ಕೊಂಡಿದ್ರೆ, ನನ್ನ ಒಂದು ನೋಷನ್ ಅಂತಹ ಬಾಳ್ವೆಗೆಯಲ್ಲಿ ಯಾವ ಮಕ್ಕಳಿಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ದಿರಂತ ಒಂದು ಪರಿಸ್ಥಿತಿ ಇರೋಂಥ ಮಕ್ಕಳಿಗೆ, ಅಂತಹ ತಂದೆ ತಾಯಿಗೂ ಅವೇರ್ನೆಸ್ ಇಲ್ಲಿರದಿರೋಂಥ ಪರಿಸ್ಥಿತಿಯಲ್ಲಿ ಅಂತ ಮಗುವುದು ಬಾಳ್ವಿಗೆ ಏನಾಗಬಹುದು ಅನ್ನೋಂಥ ಒಂದು ಪ್ರಶ್ನೆ ಎಲ್ಲ ಪೇರೆಂಟ್ಸಲ್ಲೂ ಇದೆ. ನಾನು ಇರೋ ತನಕ ಮಗುನ ನೋಡ್ಕೋತೀನಿ, ನನ್ನದಾದ ಮೇಲೆ ಮಗುದು ಕತೆ ಏನು ಅಂತಂದಾಗ ಇಟ್ಸ್ ಅ ಬಿಗ್ ಕ್ವೆಶ್ಚನ್. ಸೊ ಇಟ್ ಇಸ್ ಅ ಟ್ರಾಮ್ಯಾಟಿಕ್ ಕ್ವೆಶ್ಚನ್. ಅದು ಸ್ವತಃ ಪೇರೆಂಟ್ ಆಗಿದ್ದವರಿಗೆ ಮಾತ್ರ ಇದು ತುಂಬಾ ಕೋರಿಲೇಟ್ ಆಗ್ತದೆ. ಹಾಗೂ ನಮ್ಮ ಒಂದು ಸೊಸೈಟಿಯಲ್ಲಿ ಅವೇರ್ನೆಸ್ಸೇ ಇಲ್ಲ ಅಂತ ಹೇಳುವಾಗ ವಾಟ್ ಈಸ್ ಮೈ ಪಾಯಿಂಟ್ ಟು ಬಿ ಪ್ರೂವನ್ ಇನ್ ದಿಸ್ ಸೊಸೈಟಿ ಅನ್ನೋದು ತುಂಬಾ ಒಂದು ಕ್ವಶನ್ ನನಗೆ ಕಾಡಿದೆ. ಹಾಗೂ ಇದ್ರ ಮೇಲೆ ವಿಮರ್ಶೆ ಮಾಡಿ ಅದ್ರ ಮೇಲೆ ಪ್ರಯತ್ನ ಪಟ್ಟು ನಾನಾ ಥರದ ಜನರನ್ನ ಮೀಟ್ ಮಾಡಿ ಎಲ್ಲ ಒಂದುಗೂಡಿಸಿ, ಇಟ್ ಇಸ್ ನಾಟ್ ಅ ಒನ್ ಮ್ಯಾನ್ ಎಫರ್ಟ್, ಇಟ್ ಇಸ್ ಡೆಫಿನೆಟ್ಲಿ ದೇವದಾನಲ್ಲಿ ನಮ್ಮ ಧನ್ಯ ಮೇಡಮ್ ಹಾಗೂ ನಾವು ನಮ್ಮ ಸಂಸ್ಥಾಪಕರು ಎಲ್ಲ ಸೇರಿ ಈ ಉದ್ದೇಶದಲ್ಲಿ ಹೊರಟಿರೋದ್ರಿಂದ ಐ ಥಿಂಕ್ ಏನು ಇಲ್ದಿರೋರಿಗೆ ಸಪೋರ್ಟ್ ಮಾಡೋದು ಬೇರೆ, ಅವನೇ ಯಾರು, ಅವರೇ ಆಸ್ ಎ ಇಂಡಿವಿಜುವಲ್ ಯಾರು ಅಂತ ಗೊತ್ತಿಲ್ಲದವರಿಗೆ ಒಂದು ಲೈಫ್ ಕೊಡೋದು ಇಸ್ ಅ ಟ್ರಾನ್ಸ್ಫಾರ್ಮೇಶನ್ ಆಫ್ ಅ ಲೈಫ್ ಇನ್ ದ ಹೋಲ್ ಇಟ್ ಸೆಲ್ಫ್ ಅಂತ ಹೇಳೋದಕ್ಕೆ ಬಯಸ್ತೇನೆ. ವಾವ್, ನೈಸ್. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಬಿಗ್ ಮೂವ್ಮೆಂಟ್. ಹೌದು, ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ರೆವಲ್ಯೂಷನ್. ಇವಾಗ ನಿಮ್ಗೆ ಅನ್ಸಿರ್ಬೋದು ನಾವು ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಸ್ವಲ್ಪ ಡೀಟೇಲಿಂಗ್ ಆಗಿ ಹೇಳ್ತೀನಿ. ಸಿ, ಪೇರೆಂಟ್ಸು ಆರ್ ಸ್ಟ್ರಗ್ಲಿಂಗ್ ವಿತ್ ಲಾಟ್ ಆಫ್ ಪೇರೆಂಟಿಂಗ್ ಚಾಲೆಂಜಸ್ಸು. ಇಟ್ ಮೈಟ್ ಬಿ ಸ್ಪೆಷಲಿ ಏಬಲ್ಡ್ ಅಂತ ಒಂದು ಕಡೆ. ಈಗ ಸ್ಪೆಷಲ್ ಏಬಲ್ಡ್ ಅಂತ ಹೇಳಿದ್ರೆ ಸೊಸೈಟಿ ನೋಡೋ ರೀತಿ ಬೇರೆ ಥರ ಅಂತ ಹೇಳೋದು ಕೆಲವು ಪೇರೆಂಟ್ಸಿಗೆ ಪೇನ್ ಇರುತ್ತೆ. ಈ ಒಂದು ಜಾಗಕ್ಕೆ ಬಂದಾಗ ಯು ಗೆಟ್ ಟು ಮೀಟ್ ಲಾಟ್ ಆಫ್ ಪೀಪಲ್, ಲಾಟ್ ಆಫ್ ಕಿಡ್ಸ್ ಹೂ ಆರ್ ಗೋಯಿಂಗ್ ಥ್ರೂ ದಿಸ್ ಫೇಸ್ ಆ್ಯಂಡ್ ದೇ ಆರ್ ವೆರಿ ಪವರ್ಫುಲ್ ಆ್ಯಕ್ಚುಲಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಸ್ಪೆಷಲಿ ಏಬಲ್ಡ್ ಅಲ್ಲ, ದೇ ಆರ್ ರಿಯಲಿ ವೆರಿ ಟ್ಯಾಲೆಂಟೆಡ್. ಹೌದು, ಆ್ಯಕ್ಚುಲಿ ಅವ್ರನ್ನ ನಾವು ಎಲ್ಲೋ ಒಂದು ಕಡೆ ಕಂಪ್ರೆಸ್ ಮಾಡಿಬಿಟ್ಟಿರ್ತೀವಿ, ಏನೋ ಒಂದು ವಿ ವಿಲ್ ಟ್ರೀಟ್ ದೆಮ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಬಟ್ ದೇಹದನಿಗೆ ಬಂದಾಗ the way they are treated is very differently, and parents will have a
ಕನೆಕ್ಷನು. ಆ್ಯಂಡ್ ನಾನು ರೀಸೆಂಟಾಗಿ ವಿ ಹ್ಯಾಡ್ ಫ್ಯೂ ಕಿಡ್ಸ್ ಹೂ ಕೇಮ್, ಬಟ್ ದ ಆರಲ್ ದ ವೈಬ್ರೇಷನ್ ವಾಟ್ ದೇ ಹ್ಯಾಡ್ ವಾಸ್ ವೆರಿ ಡಿಫ್ರೆಂಟು. ಸೊ ಐ ಫೆಲ್ಟ್ ದೆರ್ ಈಸ್ ನೋ ಕಿಡ್ ವಿಚ್ ಹ್ಯಾಸ್ ಅ ಡಿಸಬಿಲಿಟಿ, ಆ ಥರ ಇಲ್ಲ ಆ್ಯಕ್ಚುಲಿ ಎವ್ರಿ ಕಿಡ್ ಈಸ್ ಸ್ಪೆಷಲ್ ಅಂತ ನನಗೆ ಅನಿಸ್ತು. ಯಾ, ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಲೈಕ್ ನೀವು ಐ ವುಡ್ ವಾಂಟ್ ಯು ಟು ಸೇ ಟೆಲ್ ಮಿ 3 ಪೇನ್ ಪಾಯಿಂಟ್ಸ್ ಇರುವವರು ಯಾರು ಇಲ್ಲಿಗೆ ಬರಬೇಕು ಅಂತ. ಸ್ಪೆಸಿಫಿಕಲಿ ಫಸ್ಟು ಈ ಪ್ಯಾರೆಂಟಿಂಗ್ ಅಂತ ಹೇಳಿ ಯಾರಿಗೆ ನರ್ಚರಲ್ಲಿ ಅವ್ರದ್ದು ಮೈಲ್ ಸ್ಟೋನ್ಸ್ ಅಂತ ಹೇಳಿ ಬರ್ತದೆ. ಫಸ್ಟ್ ಥಿಂಗ್ ಇಸ್ ಕಿ 1 ವರ್ಷದಿಂದ 2.5 ವರ್ಷ ಆಗೋ ತನಕ ಮಕ್ಕಳಲ್ಲಿ ಕಾಣಿಸೋಂಥ ಡಿಫ್ರೆನ್ಸಲ್ಲಿ ನಾವು ಕ್ವೆಶ್ಚನ್ಸ್ ಇಟ್ಕೊಳ್ಳೇಬೇಕು. ನಾವು ವಿ ಶುಡ್ ನಾಟ್ ಗೋ ಕಿ ಏಜ್ ಹೋಗ್ತಾ ಇದ್ದಂಗೆ ಚೇಂಜ್ ಆಗುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇಸ್ ಪುರಾತನದ್ದು, ಅಜ್ಜಿ ತಾತನದು. ಇವಾಗ ಅಡ್ವಾನ್ಸ್ ಆಗಿರೋದ್ರಿಂದ ವಿ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ ಥರ ಒಂದು ಪೇರೆಂಟ್. ಅಂಡ್ ಸೆಕೆಂಡ್, ಯಾವಾಗ ಸ್ಪೀಚ್ ಕರೆಕ್ಟಾಗಿ ಟೈಮಲ್ಲಿ ಬರ್ತಾ ಇಲ್ಲ, ತೊದಲುವಿಕೆ ಇದೆ, ಹಾಗೂ ಮಗು ಕಣ್ಣು ನೋಡಿ ಮಾತಾಡ್ತಾ ಇಲ್ಲ, ಹೇಳಿದ್ದನ್ನ ಕೇಳ್ತಾ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಕಮಾಂಡ್ನ ಇಟ್ ಇಸ್ ರೆಸಿಪ್ರೊಕೇಟ್ ಆಗ್ತಾ ಇಲ್ಲ. ಸೊ ಇದು ಎರಡನೇದು. ಮೂರನೇದು ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಕಿ ಮಗು ಹೇಗೆ ಬಿಹೇವ್ ಮಾಡ್ತಾ ಇದೆ ಅನ್ನೋ ಒಂದು ಅನಲೈಸೇಷನ್ ಫ್ಯಾಕ್ಟರ್ ಏನಿದೆ ಅದನ್ನ ನಾವು ತುಂಬಾ ಗಮನಿಸಿ ನೋಡಿದಾಗ ವಿತ್ ಫೈನ್ ಟೂಲ್ಸ್ ಅಲ್ಲಿ ಇಟ್ ಈಸ್ ಮ್ಯಾಂಡೇಟರಿ ದಟ್ ಮಕ್ಕಳನ್ನ ಅವರು ದಾರಿಗೆ ತರಲಿಕ್ಕೆ ಹೆಲ್ಪ್ ಮಾಡಲೇಬೇಕು. ಓಕೆ, ನಾವು ವಿ ಹ್ಯಾವ್ ಹರ್ಡ್ ಇಟ್ ಫ್ರಮ್ ದ ಸೈಕಾಲಜಿಸ್ಟು, ಸ್ಪೆಷಲ್ ಕಿಡ್ಸ್ನ ಎಲ್ಲ ತುಂಬ ನೋಡಿರ್ತಾರೆ. ವಿಲ್ ಆಸ್ಕ್ ದ ಎಜುಕೇಟರ್ ಆಲ್ಸೋ, ಈಗ ಧನ್ಯಮ್ಮಂದು ಅಷ್ಟೇ. ವಾಟ್ ಈಸ್ ದಟ್ 3 ಐ ವುಡ್ ಸೇ ಟೆಕ್ನಿಕ್ಸ್ ಯು ಫಾಲೋ ಇಲ್ಲಿ ಬಂದಿರೋ ಮಕ್ಕಳಿಗೆ? ಇಫ್ ಇಮ್ಯಾಜಿನ್ ದೆರ್ ಈಸ್ ADHD ಅಂತ ಬರ್ತಾರೆ, ವಾಟ್ ಈಸ್ ದಟ್ 3 ಥಿಂಗ್ಸ್ ಯು ವಿಲ್ ಫಾಲೋ? ಥೆರಪಿ ಅಂತ ಹೇಳಿದ್ರೆ ಏನೊಂದು 3 ವಿಷಯನ ಆಡಿಯನ್ಸಿಗೆ ಹೇಳೋದಾದ್ರೆ. ಯೂಶಲಿ ನಮ್ಮ ಸಂಸ್ಥೆಗೆ ಬರೋರು ಈಗ ನ್ಯೂ ಪೇರೆಂಟ್ಗೆ ಹೇಳ್ತಾ ಇರೋದು ಬರ್ತಾರಲ್ಲ, ಸೊ ವಿ ಆಸ್ಕ್ ದಮ್ ಫಾರ್ ಅಸೆಸ್ಮೆಂಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವ್ರು ಕೊಡಬೇಕು. ಸೊ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ಗೆ ಅದು ಗೊತ್ತಿರಲ್ಲ. ಸೊ ನಾವು ಅವ್ರನ್ನ ನೀವು ಒಂದು ಅಸೆಸ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತೀವಿ. ಸೊ ಅವ್ರು ಅಸೆಸ್ಮೆಂಟ್ ಮಾಡ್ಕೊಂಡು ಬರ್ತಾರೆ. ಸೊ ಅದರಲ್ಲಿ ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಇದೆ ಅಂತ ಡಯಾಗ್ನೈಸ್ ಆಗುತ್ತೆ. ಸೊ ಅದರಲ್ಲಿ ರೆಕಮೆಂಡೇಶನ್ ಅಲ್ಲಿ ಬರ್ದಿರ್ತಾರೆ ಲೈಕ್ ವಾಟ್ ಥೆರಪಿ ದೇ ವಾಂಟ್ ಅಂತ. ಸೊ ಅದರಲ್ಲಿ ಒಬ್ಬೊಬ್ಬರಿಗೆ ಸ್ಪೀಚ್ ಥೆರಪಿ ಅಂತ ಬೇಕಾಗುತ್ತೆ, ಫಿಸಿಯೋಥೆರಪಿ ಬೇಕಾಗುತ್ತೆ, ಬಿಹೇವಿಯರ್ ಬೇಕಾಗುತ್ತೆ. ಸೊ ಪೇರೆಂಟ್ಸ್ ಸೈಕೋ ಎಜುಕೇಶನ್ ಬೇಕಾಗುತ್ತೆ, ಅದರಲ್ಲಿ ಬಂದಿರುತ್ತೆ ರೆಕಮೆಂಡೇಶನ್. ಸೊ ಅದ್ರ ಮೇಲೆ ನಾವು ಅವರಿಗೆ ಏನ್ ಥೆರಪಿ ಬೇಕು ಅಂತ ವಿ ವಿಲ್ ಗೈಡ್. ವಾವ್, ವೆರಿ ನೈಸ್. ನೋಡಿ, ಈಗ ಅವ್ರು 3 ಕೇಳಿದ್ರೆ ಅವ್ರು 4 ಹೇಳಿದ್ರು. ಸೊ ದೇ ಬೋತ್ ಹ್ಯಾವ್ ದಟ್ ಮೈಂಡ್ ಸೆಟ್ ಆಫ್ ಗಿವಿಂಗ್ ಆಸ್ ಮಚ್ ಆಸ್ ಆ್ಯಕ್ಚುಲಿ ಅವ್ರ ಹತ್ರ ತುಂಬ ಪ್ರಾಡಕ್ಟ್ಸ್ ಇದೆ ವೆನ್ ಇಟ್ ಕಮ್ಸ್ ಟು ಕಿಡ್ಸು. ADHD ಆಗಿರ್ಬೋದು, ಸ್ಪೆಷಲಿ ಏಬಲ್ಡ್ ಆಗಿರ್ಬೋದು. ಈ ಪ್ರೆಸೆಂಟ್ ನಮ್ಮ ಸ್ಕ್ರೀನ್ ಟೈಮೆಲ್ಲ ಜಾಸ್ತಿಯಾಗಿ ತುಂಬ ಮಕ್ಕಳಿಗೆ ಬೇರೆ ಥರ ಒಂದು ಸೈಕಾಲಜಿ. ಸೊ ಬೇಸಿಕಲಿ ಇಟ್ಸ್ ಅ ಕನ್ಸಲ್ಟಿಂಗು ಮಾಡಿಕೊಡ್ತಾರೆ. ಸೊ ಇಟ್ ಡಸಂಟ್ ಮ್ಯಾಟರ್ ವಾಟ್ ಕೈಂಡ್ ಆಫ್ ಪೇರೆಂಟಿಂಗ್ ರಿಕ್ವೈರ್ಮೆಂಟ್ ಯು ನೀಡ್ ಅಂತ, ಬಟ್ ಇಟ್ಸ್ ಹೈಲಿ ರೆಕಮೆಂಡೆಡ್ ನನ್ನ ಕಡೆಯಿಂದನೂ ಅಷ್ಟೇ. ಜಸ್ಟ್ ಟು ಗೆಟ್ ಇನ್ ಟಚ್ ವಿತ್ ದೆಮ್, ದೇವಧನ್ ಫೌಂಡೇಶನ್, ಆ್ಯಂಡ್ ಸಪೋರ್ಟ್ ದೆಮ್. ಬಿಕಾಸ್ ಈ ಥರ ಒಂದು ಇನಿಷಿಯೇಟಿವ್ ತಗೊಂಡು ಹೋಗ್ತಾ ಇದ್ದಾರಲ್ಲ, ಎಲ್ಲೋ ಮೈಸೂರಲ್ಲಿ ಒಂದು ಚಿಕ್ಕದಾಗಿರೋ ಒಂದು ಜಾಗದಲ್ಲಿ ಇದೊಂದು ಇನಿಷಿಯೇಟಿವ್ ಮಾಡ್ಕೊಂಡಿದ್ದಾರೆ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ದೇವಧನ್ ಟು ಗ್ರೋ ಟು ಗ್ರೇಟ್ ಹೈಟ್ಸ್. ಆ್ಯಂಡ್ ಐ ವಾಂಟ್ one message from you to the present parents who are ಸ್ಕ್ರೀನ್ ಟೈಮ್ ಜಾಸ್ತಿಯಾಗಿ ಇಲ್ಲ ಮೇ ಬಿ ಮಕ್ಕಳನ್ನ ಅಯ್ಯೋ ಯಾಕೆ ನಮ್ಮ ಮಕ್ಳು ಹಿಂಗೆ ಆಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಹೈ ಲೆವೆಲ್ ಹೈಪರ್ ಆ್ಯಕ್ಟಿವಿಟಿ ತೋರಿಸ್ತಾ ಇದ್ದಾರೆ, ಈ ಥರ ಹೇಳೋರಿಗೆ ಒಂದು ಮೆಸೇಜ್ ವಾಟ್ ಯು ವಾಂಟ್ ಟು ಟೆಲ್ ಆಸ್ ಅ ಸೈಕಾಲಜಿಸ್ಟ್? ಮಕ್ಕಳನ್ನ ನೋಡಿರ್ತೀರ, ಒಂದು ಮೆಸೇಜ್ ಟು ಮೈ ಆಡಿಯನ್ಸ್. ಸೊ ಇನ್ಫ್ಯಾಕ್ಟ್ ನಾವಿವಾಗ ಮಕ್ಕಳು ಅಂತ ಹೇಳಿದಾಗ ನಾನಾ ರೂಪದಲ್ಲಿ ಬರುವಂತಹ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂತಂದರೆ ಇಟ್ ಡಿಪೆಂಡ್ಸ್ ಆನ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ ಆ್ಯಂಡ್ ಅ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಮ್ಮ ಎಲ್ಡರ್ಸ್ ಏನು ಹೇಳ್ತಾರೆ ಅದನ್ನು ಕೇಳೋದಿರುತ್ತೆ. ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ನಾವು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮದೇ ಒಂದು ಜಾಲತಾಣದಲ್ಲಿ ಲೈಫಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಗೊತ್ತಾಗದೇ ಇರೋಂಥ ಫ್ಯಾಕ್ಟರ್ಸ್ ಇರ್ತದೆ. ಸೊ ಆ ಥರ ಇದ್ದಾಗ ವಾಟ್ ವಿ ಶುಡ್ ಮೇಕ್ ಶ್ಯೂರ್ ಆ್ಯಸ್ ಅ ಪೇರೆಂಟ್ ಆಗಿದ್ದಾಗ ವಿ ಶುಡ್ ನೋ ದ ಮೈಲ್ ಸ್ಟೋನ್ಸ್ ಅಂತ ಬರ್ತದೆ. ಹುಟ್ಟಿರೋ ಟೈಮಿಂದ ಮಗು 15 ವರ್ಷ ಆಗೋ ತನಕ ವಾಟ್ ಆಲ್ ದ ಮೈಲ್ ಸ್ಟೋನ್ ಶುಡ್ ಬಿ ಫಾಲೋಡ್ ಅನ್ನೋ ಒಂದು ಸ್ಪೆಸಿಫಿಕೇಶನ್ ಟೂಲ್ ಏನಿದೆ ನಮ್ಮ ಹತ್ರ, ಅದನ್ನೇನಾದರೂ ನೀವು ತಿಳ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಅಸೆಸ್ಮೆಂಟ್ ಕೊಟ್ಟು ನಾವು ನಿಮಗೆ ಥಿಯರಾಟಿಕಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಾಗ ವೆರಿ ಶಾರ್ಟ್ ಡ್ಯೂರೇಷನಲ್ಲಿ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಾಗ ಕಂಪ್ಲೀಟ್ಲಿ ಆ ಟೂಲ್ಸ್ನ ಫಾಲೋ ಮಾಡಿದ್ರೆ ದೆನ್ ಐ ಥಿಂಕ್ ದೆರ್ ಇಸ್ ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಓಕೆ, ಅವೇರ್ನೆಸ್ ಇಸ್ ಅ ಮಸ್ಟ್ ವಿಚ್ Devdan is there for. Yeah, it is a small word but very powerful. Majority of the problem in this world because awareness illa generally. Awareness illa. Yes, true. And yeah, what is that message you want to give for parents who are like
ಸಫರಿಂಗ್ ಆರ್ ಸ್ಟ್ರಗ್ಲಿಂಗು, ಕೆಲವು ವಿಷಯ ಏನು ಅಂತ ಹೇಳಿದ್ರೆ ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ವಿತ್ ಅವರ್ ರೆಗ್ಯುಲರ್. ಈಗ ಬೇರೆ ಪೇರೆಂಟ್ಸ್ ಒಟ್ಟಿಗೆ ಹೇಳ್ಕೊಳಕ್ಕಾಗಲ್ಲ, ಬಿಕಾಸ್ ದೇ ವಾಂಟ್ ಟು ಐಡ್ ಸರ್ಟನ್ ಥಿಂಗ್ಸು, ಬಿಕಾಸ್ ಸೊಸೈಟಿ ಸ್ಟೇಟಸ್ಸು ಅದು ಇದೆಲ್ಲ ಬಂದಾಗ. ವಾಟ್ ಡು ಯು ವಾಂಟ್ ಟು ಟೆಲ್ ದೆಮ್ ಇನ್ ಅ ಮೆಸೇಜ್ ಟು ಅಪ್ರೋಚ್ ಆಗಿರ್ಬೋದು? ವಾಟ್ ಈಸ್ ಒನ್ ಮೆಸೇಜ್ ಯು ಹ್ಯಾವ್? ಆಕ್ಚುಲಿ ದೇವ್ದನ್ ಅಂದ್ರೇನೆ ಇಟ್ಸ್ ಅ ಗಾಡ್ಸ್ ಗಿಫ್ಟ್. ಗಾಡ್ಸ್ ಗಿಫ್ಟ್, ದೇವ್ದನ್. ಓ ವಾವ್. ಸೊ ಇಟ್ಸ್ ಅ ಗಾಡ್ಸ್ ಗಿಫ್ಟ್. ಸೊ ಅದಕ್ಕೆ ನಾವು ನಮ್ಮ ಇದರಲ್ಲಿ ಸಂಸ್ಥೆಗೆ ಯಾರೆಲ್ಲ ಬರ್ತಾರೆ ಪೇರೆಂಟ್ಸ್, ಅವ್ರಿಗೆ ನಾವು ಹೇಳ್ತೀವಿ, ನೀವು ಇದೊಂದು ಟೆಂಪಲ್ ಅಂತ ತಿಳ್ಕೊಂಡು ಬನ್ನಿ. ಸೊ ವಾಟ್ ಎವರ್ ದ ಗೈಡೆನ್ಸ್, ಏನಾದರೂ ಸಪೋರ್ಟ್ ಬೇಕು, ನಿಮಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಅಥವಾ ಸರ್ ಜೊತೆ ಆಗಿರ್ಬೋದು, ಯು ಕ್ಯಾನ್ ಮೀಟ್ ಪರ್ಸ್ನಲಿ ಅಂತ. ಸೊ ಇನ್ ದಿಸ್ ವೇ ವಿ ಜಸ್ಟ್ ಹೆಲ್ಪ್ ದೆಮ್. ಆಸಮ್. ಸೊ ಇಬ್ಬರಿಂದ ಮೆಸೇಜ್ ಆಯಿತು. ಈಗ ನಮ್ಮ ಚಾನಲ್ ಅಂತ ಹೇಳಿದ್ರೆ ನಾನೊಂದು ಮೆಸೇಜ್ ಕೊಡಬೇಕಲ್ಲ. ಆ್ಯಕ್ಚುಲಿ ಐಲ್ ಬಿ ವೆರಿ ಆನೆಸ್ಟ್ ವಿತ್ ಯು, ಪೇರೆಂಟಿಂಗ್ ಈಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟು. ಕೆಲವು ಜಾಗದಲ್ಲಿ ನಮ್ಮ ಆ್ಯನ್ಸಿಸ್ಟರ್ ಸೈಡಿಂದ ನಮಗೆ ವಿಸ್ಡಮ್ ಬರಬೇಕಾದ್ರೆ ನಮ್ಮ ರೀಸೆಂಟ್ ಪೇರೆಂಟ್ಸದ್ದು ಒಂದು ಕೆಲವು ವಿಷಯ ಫೋರ್ಸ್ ಮಾಡಿ 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 ಕಲಿಸ್ಬಿಟ್ಟಿದ್ದಾರೆ. ಆ್ಯಂಡ್ ವಿ ಆರ್ ದ ಓನ್ಲಿ ಜನ್ರೇಷನ್ಸು. ಐ ಆಮ್ 80s, ನೀವು 80s. ವಿ ಆರ್ ದ ಓನ್ಲಿ ಜನ್ರೇಷನು. ನಾವು ನಮ್ಮ ತಂದೆ ತಾಯಿಗಳ ಮಾತು ಕೇಳ್ಕೊಂಡು ಬಂದಿದ್ದೀವಿ, ನಮ್ಮ ಮಕ್ಕಳ ಮಾತು ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಸೊ ದಟ್ ಇಟ್ಸ್ ಅ ವೆರಿ ಸ್ಪೆಷಲ್ ಜನ್ರೇಷನು. ಸೊ ಐ ವುಡ್ ಸೇ ಲೆಟ್ಸ್ ಬಿ ದ ಚೇಂಜ್ ಮೇಕರ್ಸ್. ಪೇರೆಂಟಿಂಗ್ ಅಂತ ಹೇಳೋದು ಒಂದು ಬ್ಯೂಟಿಫುಲ್ ಸಬ್ಜೆಕ್ಟು. ಅವ್ರು ಹೇಳಿರೋದು ನಾವು ಬ್ಲೈಂಡಾಗಿ ಪಾಸ್ ಮಾಡೋದು ಬೇಡ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ಇಟ್. ಸೈನ್ಸ್ ಏನಿದೆ ಅದರ ಹಿಂದೆ, ಆ ಸೈಂಟಿಫಿಕ್ ರೀಸನಿಂಗ್ ಏನಿದೆ ಅದು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡುವ, ಬ್ಯೂಟಿಫುಲ್ ಲೈಫ್ ಸ್ಟೈಲ್ ಕೊಡುವ. ದಟ್ ಈಸ್ ವೈ ಐ ವಾಂಟೆಡ್ ಟು ಮೀಟ್ ದೆಮ್ ಆ್ಯಂಡ್ ಮೇಕ್ ದೆಮ್, ಐ ಮೀನ್ ಶೇರ್ ಸೋ ಮೆನಿ ಥಿಂಗ್ಸ್. ಅವ್ರ ಹತ್ರ ಕಲ್ತ್ಕೊಂಡು ನಮ್ಮ ಮಕ್ಕಳಿಗೆ ನಾವು ಎಕ್ಸ್ಪೆರಿಮೆಂಟಲು ಯಾವುದೋ ಒಂದು ಕಾಲದಲ್ಲಿ ಏನೋ ಫಾಲೋ ಮಾಡ್ತಾ ಇದ್ರು ಅಂತೇಳಿ ಬ್ಲೈಂಡಾಗೆ ನಾವು ಅವ್ರಿಗೆ ಏನು ಹೇಳ್ಕೊಡೋದಕ್ಕಿಂತ ವಿ ವಾಂಟ್ ಟು ಮೇಕ್ ಶೋರ್ ವಿ ಟೆಲ್ ದೆಮ್ ವಿತ್ ದ ಲಾಜಿಕ್, and then there will be a magic in their life. Correct. Absolutely true. Yeah. For that, self awareness is a must as a parent. Yes. And ನನ್ನ ಮಗನಿಗೂ ಅಷ್ಟೇ NIOS ಅಲ್ಲಿ ಒಂದು ಆಪ್ಷನ್ ಇದೆ, ಐ ವಾಂಟ್ ದೇರ್ ಸಪೋರ್ಟು. ಕೆಲವರು ಕೇಳ್ತಾರೆ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದೆಯಲ್ಲ ಏನು ಕತೆ ಅಂತ. ಸಿ ಐ ವುಡ್ ಸೇ ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ ಮಕ್ಕಳನ್ನ, ಸೂಪರ್, ದೇರ್ ಈಸ್ ನೋ ನೀಡ್ ಟು ಸ್ಟಾಪ್ ಇಟ್. ಓಕೆ, ಕಳಿಸಿ. ಬಟ್ ಹೋಮ್ ಸ್ಕೂಲಿಂಗ್ ಕ್ಯಾನ್ ಬಿ ಎ ಆಪ್ಷನ್ ಅಲಾಂಗ್ ವಿತ್ ರೆಗ್ಯುಲರ್ ಸ್ಕೂಲಿಂಗು. ಪ್ಲಸ್ ದೇವದನಿಗೆ ಬಂದರೆ ಯು ವಿಲ್ ಫೀಲ್ ದಟ್ ಕನೆಕ್ಷನ್. ಓಕೆ, ಯಾರೋ ಒಬ್ರು ಇದ್ದಾರೆ ನಮ್ಮ ಮಾತು ಕೇಳೋಕ್ಕೆ. ಆ್ಯಂಡ್ ಒಳಗಡೆ ಪರದಾಡೋದು ಬೇಡ. ಡೋಂಟ್ ಬಿ ಲಾಸ್ಟ್ ಸೇಯಿಂಗ್ ದಟ್ ಓ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ದಟ್ಸ್ ವಾಟ್ ಐ ವಾಂಟೆಡ್ ಟು ಸೇ. ಟ್ರೂ. ಆಲ್ ರೈಟ್. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಆ್ಯಂಡ್ ದೇವದನ್ ಅಡ್ರೆಸ್ ಹಾಕಿರ್ತೀನಿ. ಪ್ಲೀಸ್ ರೀಚ್ ಔಟ್ ಟು ದೆಮ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ, ಬಿಕಾಸ್ ಐ ಆಮ್ ಟೆಲಿಂಗ್ ಇಟ್ ಆನ್ ದ ವಿಡಿಯೋ, ಇನ್ ದ ವಿಡಿಯೋ. ಇಲ್ಲಿ ಇವತ್ತು ಪ್ರೆಸೆಂಟ್ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ಡ್ ಬಿಕಾಸ್ ಲಾಟ್ ಆಫ್ ಪೇರೆಂಟ್ಸ್ ಆರ್ ಗೋಯಿಂಗ್ ಥ್ರೂ ದ ಫೇಸ್. ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಟ್ರಾಮ್ಯಾಟಿಕ್ ಸಿಚುವೇಶನ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ದಿಸ್ ಸಿಸ್ಟಮ್ ಆ್ಯಂಡ್ ವಿ ಕ್ಯಾನ್ ಬಿಲ್ಡ್ ಇಟ್ ಆಸ್ ಅ ರೆವಲ್ಯೂಷನ್ ಟು ಮೀಟ್ ರೀಚ್ ಮೋರ್ ಪೀಪಲ್. Yes. Okay. Yes. Thank you so much. God bless the entire system. Thank you ಭಜನ್. ಸೊ ತಾವು ಬಂದು ಒಂದು ಇಂಟರ್ವ್ಯೂ ತಗೊಂಡು ನಿಮ್ಮ ಕಡೆಯಿಂದ 4 ಜನ ಪೇರೆಂಟ್ಸಿಗೆ, ಅದು ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಇರೋಂತಹ ಪೇರೆಂಟ್ಸ್ಗೆ ಈ ಒಂದು ಇನ್ಫಾರ್ಮೇಷನ್ನ ತಮ್ಮ ಒಂದು ಚಾನಲ್ ಪ್ರಕಾರ ನೀವು ಮೂವ್ ಮಾಡಿ ಎಷ್ಟೋ ಆಲ್ರೆಡಿ ನಿಮ್ಮ ಲ್ಯಾಕ್ಸ್ ಆಫ್ ಪೀಪಲ್ ವ್ಯೂವರ್ಸ್ ಇದ್ದಾರೆ, ಅದರಲ್ಲಿ ಸ್ಪೆಷಲ್ ಚಿಲ್ಡ್ರನ್ಸ್ ಇರೋಂಥ ಪೇರೆಂಟ್ಸಿಗೆ ತಲುಪಿ ಅಂತಹ ಪೇರೆಂಟ್ಸ್ ನಮ್ಮನ್ನು ರೀಚ್ ಮಾಡಿ ಆ ಪೇರೆಂಟ್ಸ್ಗೆ ಅವೇರ್ನೆಸ್ ಸಿಕ್ಕಿ ಅಂತಹ ಪೇರೆಂಟ್ಸು ಇನ್ನೊಬ್ಬರಿಗೆ ಸಹಕಾರ ಮಾದರಿ ಆಗಬೇಕು. ದೇ ಶುಡ್ ಬಿ ಅ ವೆನರೇಬಲ್ ಆ್ಯಂಡ್ ಅ knowledgeable parents so that they can share their knowledge to the other parents is our intentions. Yes. Very powerful intention and we are always there. Devdan is more than a family. We are together as a team. Yes. And all the best. Thank you so much. Thank you so much. Thank you. ನೀವು ಈ ವಿಡಿಯೋನ ಎಷ್ಟು ಜನರಿಗೆ ಶೇರ್ ಮಾಡ್ತೀರಾ ಅಂತ ಹೇಳೋದು ತುಂಬ ಮ್ಯಾಟರ್ ಆಗುತ್ತೆ, ಬಿಕಾಸ್ ದೇರ್ ಆರ್ ಪೇರೆಂಟ್ಸ್, ಕಿಡ್ಸ್ ಹೂ ವಾಂಟ್ಸ್ ದಿಸ್ ವಿಡಿಯೋ. ನೀವು ಶೇರ್ ಮಾಡಿ. It just takes, I mean, I'm not asking this to become a viral video. I'm just telling you, share this with the right people who wants a support from Devdan, and we are all there to see the magic. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. Thank you. Take care. Thank you. Bye.